ಹಾಯ್ ನಮಸ್ಕಾರ. ಇವತ್ತು ನಾವು 10 ಎಕರೆ ಪ್ರಾಪರ್ಟಿ ನೋಡೋಕೆ ಹೋಗ್ತಾ ಇದ್ದೀವಿ. 10 ಎಕರೆ ಬೌಂಡ್ರಿ ಬರುತ್ತೆ. 2 ಬೋರ್ವೆಲ್ ಇದೆ, ರೆಡ್ ಸಾಯಿಲ್ ಮತ್ತು ಒಂದು 800 ಮೀಟರ್ಸ್ ಮಡ್ ರೋಡ್ ಸಿಗುತ್ತೆ. ಅದು 30 ಫೀಟು. ಅದು ಕೆರೆ ಏರಿ, ಆ್ಯಕ್ಚುಲಿ ಲೇಕ್ ರೋಡ್ ಹೋಗ್ತೀವಿ, ಇದೇ ರೋಡ್ ಅದು. ಈ ಲೇಕ್ ಅಟ್ಯಾಚೇ ಪ್ರಾಪರ್ಟಿ ಸಿಗುತ್ತೆ. ಇದು ಕೆರೆ ಏರಿನೂ ಕೂಡ ಒಂದು 30 ಫೀಟ್ ಇದೆ. ತುಂಬ ಹೈಟಾಗಿ ಚೆನ್ನಾಗಿ ಮಾಡಿದ್ದಾರೆ. ರೋಡ್ ಕೂಡ ಚೆನ್ನಾಗಿದೆ. ಇದೇ ರೋಡಿಗೆ ಅಟ್ಯಾಚ್ ಸಿಗುತ್ತೆ ಪ್ರಾಪರ್ಟಿ ಕೂಡ. ಇದೇನೆ, ಇದು 10 ಎಕರೆ ಬೌಂಡ್ರಿ, ಸಿಂಗಲ್ ಬೌಂಡ್ರಿ ಬರುತ್ತೆ. ನಿಮಗೆ 2 ಬೋರ್ವೆಲ್ ಸಿಗುತ್ತೆ, ಎಲೆಕ್ಟ್ರಿಸಿಟಿ ಇದೆ ಮತ್ತು ಸ್ವಲ್ಪ ರೆಡ್ ಸಾಯಿಲ್ ಇದೆ. ಸಾಯಿಲ್ ಕೂಡ ಚೆನ್ನಾಗಿದೆ. ಫುಲ್ ಪ್ಲೈನ್ ಲ್ಯಾಂಡು. ಆ ಕಡೆ ರೈಟ್ ಸೈಡ್ ಕಾಣ್ತಿದೆಯಲ್ಲ, ಇದು ಸ್ವಲ್ಪ ಮರಗಳು ಸಿಗುತ್ತೆ ಮಧ್ಯ ಒಂದು 10-15 ಮರ ಸಿಗ್ಬೋದು. ಒಂದು 3.5 ಎಕರ್ಸಲ್ಲಿ. ಇನ್ನು ಅದು ಬಿಟ್ಟರೆ 7 ಎಕರ್ಸ್ ಫುಲ್ ಈ ಥರ ಉಳುಮೆ ಮಾಡಿರೋ ಜಾಗ ಸಿಗುತ್ತೆ. ಫೆನ್ಸ್ ಒಂದು ಅರ್ಧ ಆಗಿದೆ. ಜಾಗ ಮಾತ್ರ ಲೊಕೇಶನ್ ತುಂಬ ಚೆನ್ನಾಗಿದೆ, ಲೇಕ್ ಇರೋದ್ರಿಂದ. ಮತ್ತು ಅಗ್ರಿಕಲ್ಚರ್ಗೆ ಮಾಡಿಸಿದ ಜಾಗ ಅಂತ ಹೇಳ್ಬೋದು. ಇದು ಬಂದು ನಿಮಗೆ ಹಾಸನಿಂದ ಒಂದು 22 ಕಿಲೋಮೀಟ್ರ್ ಆಗುತ್ತೆ. ಆಲೂರಿಂದ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ. ನ್ಯಾಷನಲ್ ಹೈವೇ, ಆ್ಯಕ್ಚುಲಿ ನ್ಯಾಷನಲ್ ಹೈವೇ ಬ್ಯಾಂಗ್ಳೂರ್ ಹೈವೇ ಅಂತ ಒಂದು 7 ಕಿಲೋಮೀಟರ್ಸ್ ಒಳಗಿದೆ. ರೋಡ್ ಅಪ್ರೋಚ್ ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆ ಬ್ಯಾಂಗ್ಳೂರಿಂದ ಒಂದು 2-10 ಕಿಲೋಮೀಟರ್ಸ್ ಆಗುತ್ತೆ ಈ ಜಾಗಕ್ಕೆ. ವರ್ತ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಬೋದು, ಯಾಕೆಂದರೆ ಹಾಸನಿಗೆ ತುಂಬ ಹತ್ರ ಇದೆ ಜಾಗ. ಬಟ್ ಒಂದೇ ಲೆವೆಲ್ ಇದೆ, ಎಲ್ಲೂ ಜಾಗ ಒಂದಡಿ ಕೂಡ ವೇಸ್ಟ್ ಆಗೋಲ್ಲ. ಮತ್ತು ಲೇಕ್ ಅಟ್ಯಾಚ್ ಸಿಗೋದ್ರಿಂದ ಬೋರ್ಗಳು ನಿಮಗೆ ಫೇಲ್ ಆಗೋಲ್ಲ ಯಾವುದೇ ಸಮ್ಮರಲ್ಲಿದ್ರೆ, ಯಾಕೆಂದರೆ ನೀರಿರುತ್ತೆ ಕೆರೆಯಲ್ಲಿ. ಸೊ ಅದೊಂದು ಅಡ್ವಾಂಟೇಜ್ ಇದಕ್ಕೆ. ಸಾಯಿಲ್ ಕನ್ವರ್ಟ್ ಮಾಡ್ಕೊಬೋದು ನೀವು. ಯಾವುದೇ ಈಗ ತೆಂಗಾಗಲಿ ಇಲ್ಲ ಅಡಿಕೆ ಬೆಳೆಯೋದಕ್ಕಂತೂ ತುಂಬ ಚೆನ್ನಾಗಿದೆ ಸಾಯಿಲ್. ಸೊ ಏನೇ ತರಕಾರಿ ಬೆಳೆಗಳಾದರೂ ಏನು ಮಾಡೋಕ್ಕೂ ಚೆನ್ನಾಗಿದೆ. ಕೆಲವರು ಅಂದ್ಕೊಳ್ತಾರೆ ಓನಾಗಿ ಫಾರ್ಮ್ ಡೆವಲಪ್ ಮಾಡಬೇಕು, ಸೊ ನಾವೇ ನಮ್ಮ ಫ್ರೂಟ್ಸ್ ಗಿಡ ಹಾಕ್ಕೋಬೇಕು. ಸೊ ಆ ಥರದ್ದೆಲ್ಲ ಪ್ಲ್ಯಾನ್ಸ್ ಇರೋರಿಗೆ ಇದೊಂಥರ ಜಾಗ ಚೆನ್ನಾಗಿದೆ. ಬೋರ್ವೆಲ್ಲಲ್ಲೂ ಒಳ್ಳೆ ನೀರಿದೆ. ಬೇಕಂದರೆ ಇನ್ನೂ ಒಂದು ತೆಗೆಸ್ಕೊಬೋದು, ಕಮ್ಮಿ ಆಗುತ್ತೆ ಅಂದರೆ. ಒಂದು ರನ್ನಿಂಗ್ ಇದೆ, ಇನ್ನೊಂದು ತಗ್ಸಿ ಹಾಗೆ ಬಿಟ್ಟಿದ್ದಾರೆ. ಒಂದು ರನ್ನಿಂಗ್ ಇದೆ, ಬೇಕಂದರೆ ಅದಕ್ಕೆ ಮೋಟ್ರ್ ಇಳಿಸ್ಕೊಬೋದು ಇನ್ನೊಂದಕ್ಕೆ. ಸೊ ನೀರು ಸಾಕಾಗುತ್ತೆ ನಿಮಗೆ ಈ ಜಮೀನಿಗೆ. ಈ ಜಾಗಕ್ಕೆ ಆಸ್ಕಿಂಗ್ ಪ್ರೈಸ್ ಬಂದು 25 ಲಕ್ಷ ಹೇಳ್ತಾ ಇದ್ದಾರೆ ಪರ್ ಎಕರು. ನೆಗೋಷಿಯಬಲ್ ಇದೆ. ವರ್ತ್ ಇನ್ವೆಸ್ಟ್ಮೆಂಟ್ ಕೊಡ್ಬೋದು, ಯಾಕೆಂದರೆ ಹಾಸನ್ಗೆ ಹತ್ರ ಇರೋದ್ರಿಂದ ಮತ್ತು ಹೈವೇಗೆ ಹತ್ರ ಇರೋದ್ರಿಂದ ಇನ್ವೆಸ್ಟ್ ಮಾಡ್ಬೋದು. ಈ ಥರ ಲ್ಯಾಂಡ್ಸು ಪರ್ಚೇಸ್ ಮಾಡಿದ್ರೂ ಫ್ಯೂಚರಲ್ಲಿ ರೇಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಯಾಕೆಂದರೆ ಹಾಸನ್ಗೆ ಹತ್ರ ಇರೋದು. ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ಜಾಗ. ಈ ಥರ ಏರಿಯಾ ಮತ್ತು ಈ ಥರ ಜಾಗ ಲೊಕೇಶನ್ ಸಿಗೋದು ತುಂಬ ರೇರು, ಯಾಕೆಂದರೆ ಹಾಸನ್ಗೆ ಹತ್ರ ಇರೋದ್ರಿಂದ. ಫರ್ದರ್ ಡೀಟೇಲ್ಸ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್.